ಸೊ ಆವಾಗಿಂದ ನಿಮ್ಗೆ ಮತ್ತೆ ಧ್ರುವಂತಿಗೆ ಜಿದ್ದಾಜಿದ್ದಿ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಧ್ರುವಂತ್ ಮತ್ತೆ ರಕ್ಷಿತಾ ಒಂದು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ. ಆ ಸೀಕ್ರೆಟ್ ರೂಮಲ್ಲಿ ಇದ್ದ ಟೈಮಲ್ಲಿ ಅಲ್ಲಿಂದ ವಾಪಸ್ ಬಂದ ಮೇಲೆ ಧ್ರುವಂತ್ ಒಂದು ಮಾತು ಹೇಳ್ತಾರೆ. ಅಂದ್ರೆ ಗಿಲ್ಲಿ ಜೊತೆ ಕಾವ್ಯ ಮತ್ತು ಸ್ಪಂದನ ಇದ್ರೆ ರಕ್ಷಿತಾಗೆ ಅದು ಹೊಡಿತಾ ಬೀಳುತ್ತೆ ಅನ್ನೋ ರೀಸನ್ಗೆ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅವ್ರು ಹೊರಗೆ ಹೋಗ್ಬೇಕು ಅಂತ ಬಯಸ್ತಾರೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್, ರಕ್ಷಿತಾ ಹೊಡೆದಾಡ್ತಿರೋದು ಕಾವ್ಯ ಜೊತೆ ಸ್ಪಂದನ ಜೊತೆ ಅವಳು ಪರ್ಸನಲಿ ಹೊಡೆದಾಡ್ತಾ ಇದ್ದಾಳೆ. ಕಾವ್ಯ ಸ್ಪಂದನೂ ಹಂಗೆ ಅವಳಿಗೆ ಇರಿಟೇಟ್ ಮಾಡ್ತಾರೆ, ಅವಳನ್ನ ಮಾತಾಡೋದಾಗಲಿ ನಾಮಿನೇಷನ್ ಮಾಡೋದಾಗಲಿ. ಸೊ ಅದಕ್ಕೆ ರಕ್ಷಿತಾ ಅವರಿಬ್ಬರು ನಾಮಿನೇಟ್ ಮಾಡಿ ಜಗಳ ಆಡ್ತಾ ಇದ್ದಾಳೆ ಹೊರತು ಇದರಲ್ಲಿ ಗಿಲ್ಲಿ ಮ್ಯಾಟ್ರೇ ಇಲ್ಲ, ಗಿಲ್ಲಿ ವಿಷಯನೇ ಇಲ್ಲ. ಅದು ಇವನು ತೊಗೊಂಬರ್ತಾವನಷ್ಟೇ, ಗಿಲ್ಲಿ ವಿಷಯ ಅಂತ ಧ್ರುವಂತು. ಪಾಪ ಗಿಲ್ಲಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಓಕೆ. ಆದ್ರೆ ರಕ್ಷಿತಾ ಮಾಳುನ ಎಲ್ಲೂ ಬಿಟ್ಕೊಡಲ್ಲ. ಸೊ ತುಂಬಾ ಸಪೋರ್ಟಿವ್ ಅನ್ಸುತ್ತೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ವ್ಯಕ್ತಿತ್ವದ ಆಟ ಆಗಿದ್ರಿಂದ ಮಾಳು ಅವರ ವ್ಯಕ್ತಿತ್ವ ಅಲ್ಲಿ ಕಾಣಿಸಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದೇ ಮೇಡಮ್, ಅಕಸ್ಮಾತ್ ಮಾಳು ಅವ್ರು ಏನಾದರೂ ಆಚೆ ಬಂದರು ಅಂದರೆ ಅದಕ್ಕೆ ಕಾರಣ ಮೇನು ರಕ್ಷಿತಾನೆ. ಇವಳು ಸಪೋರ್ಟ್ ಮಾಡಿನೇ ಪಾಪ ಆಚೆ ಕಳಿಸ್ಬಿಡ್ತಾಳೆ ಅವ್ರ ಅಷ್ಟೇ. ಸಪೋರ್ಟ್ ಮಾಡೋದೇ ಒಂದ್ ರೀತಿ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಮಾಳು ಅವ್ರಿಗೆ. ಯಾಕಂದ್ರೆ ಪ್ರತಿ ಸತಿನೂ ಅವ್ರೇನ್ ಮಾತನಾಡ್ಬೇಕಾಗುತ್ತೋ ಇವಳೇ ಮಾತಾಡ್ತಾಳೆ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಅದೇ ಆಗ್ತಾ ಇರೋದು ಅಂತನಾ. ಸರ್, ಈಗ ಬಿಗ್ ಬಾಸ್ ಜರ್ನಿ ಹೊರತುಪಡಿಸಿ